ನಮಸ್ಕಾರ ಎಲ್ರಿಗೂ. ನಾನು ನಿಶಾ ಕೆ ಪೂಜಾರಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಆನ್ ಯೂಟ್ಯೂಬ್. ಸೂಪರ್ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ನ್ಯೂ ಜರ್ನಿ ವಿತ್ ಆಲ್ ಆಫ್ ಯು. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಆಲ್ರೆಡಿ ಕಂಟೆಂಟ್ ಶೇರ್ ಮಾಡ್ತಾಯಿದ್ದೀನಿ ರಿಲೇಟೆಡ್ ಬ್ಯೂಟಿ, ಸ್ಕಿನ್ ಕೇರ್, ಲೈಫ್ ಸ್ಟೈಲ್, ಫನ್ ಸ್ಟಫ್. ಬಟ್ ನಾವು ಯೂಟ್ಯೂಬ್ನಲ್ಲಿ ಡೀಟೇಲ್ ರೂಟೀನ್ ಟಿಪ್ಸ್, ಮೈ ಫೇವ್ರೆಟ್ ಪರ್ಸನಲ್ ಕೇರ್ ಹ್ಯಾಕ್ಸ್ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ವೀಕೆಂಡ್ ಸ್ಕಿನ್ ಕೇರ್ ರಿಚುವಲ್. ಸೊ ಫಸ್ಟ್ ಸ್ಟೆಪ್ ಇಸ್ cleanse with micellar water. It removes dirt, sweat, makeup and everything. Once wipe with micellar water, clean and fresh. ಅದಾದಮೇಲೆ ಒಂದು ಟವಲ್ ತಗೊಂಡು ಮತ್ತು ಕ್ಲೀನಾಗಿ ನಿಮ್ಮ ಫೇಸ್ನ ವೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಇಸ್ ಆಯಿಲ್ ಕ್ಲೆನ್ಸಿಂಗ್. ಆಯಿಲ್ ಕ್ಲೆನ್ಸಿಂಗಿಗೋಸ್ಕರ ನಾನು ಕೋಕೋನಟ್ ಆಯಿಲ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನಿಮ್ಮ ಫಿಂಗರ್ ಟಿಪ್ದಲ್ಲಿ ಅಪ್ಲೈ ಮಾಡಿ ಆಲ್ ಓವರ್ ಯೋರ್ ಫೇಸ್ ಮಸಾಜ್ ಮಾಡಬೇಕು. ಅಪ್ವರ್ಡ್ ಸ್ಟ್ರೋಕ್ಸ್ ಫಾರ್ ಚೀಕ್ಸ್, ಸರ್ಕ್ಯುಲರ್ ಮೋಷನ್ ಆನ್ ಫೋರ್ ಹೆಡ್, ಜಾ ಲೈನ್ ಆ್ಯಂಡ್ ಅಂಡರ್ ಐ. ಕೊಕೊನಟ್ ಆಯಿಲಿಂದ ಮಸಾಜ್ ಮಾಡೋದ್ರಿಂದ ನಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಒಳ್ಳೆ ಆಗುತ್ತೆ. ಆಫ್ಟರ್ 2 to 3 minutes ಒಂದು ಜೆಂಟಲ್ ಫೇಸ್ ವಾಶ್ ತೊಗೊಂಡು ಆ್ಯಂಡ್ ನಿಮ್ಮ ಫೇಸ್ನ ಪ್ರಾಪರಾಗಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಇಸ್ ಫ್ರೋಝನ್ ಅಲೋವೆರಾ. ನಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಇದೆ, ಸೊ ಅದನ್ನ ಪೀಸ್ನ ಕಟ್ ಮಾಡ್ಕೊಂಡು ನಾನು ಕ್ಲೀನ್ ಮಾಡಿ ಫ್ರೀಝರ್ದಲ್ಲಿ ಇಟ್ಬಿಡ್ತೀನಿ. ಸೊ ಅದು ಪ್ರಾಪರ್ ಐಸ್ ಕ್ಯೂಬ್ ಥರ ಆಗುತ್ತೆ. ಇಫ್ ನಿಮ್ಮ ಹತ್ರ ಅದು ಆಪ್ಷನ್ ಅವೈಲೇಬಲ್ ಇಲ್ಲ ಅಂದರೆ ಮಾರ್ಕೆಟಿಂದ ಅಲೋವೆರಾ ಜೆಲ್ ತೊಗೊಂಡು ಅದು ಫ್ರಿಜ್ದಲ್ಲಿಡಿ. ಅದಾದಮೇಲೆ ಯಾವಾಗ ನಾವು ಅಪ್ಲೈ ಮಾಡ್ತೀವಿ ಪ್ರಾಪರ್ ಕೂಲಿಂಗ್ ಟೆಕ್ಸ್ಚರ್ ಕೊಡುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಐಬ್ರೋ ಟ್ರಿಮ್ಮಿಂಗ್ ಆ್ಯಂಡ್ ಶೇಪಿಂಗ್. ಸೊ ಇದಕ್ಕೋಸ್ಕರ ನಾನು ಥಿಕ್ ಲೇಯರ್ ಆಫ್ ಮಾಯಿಶ್ಚರೈಸರ್ ನಾನು ಐಬ್ರೋಗೆ ಹಚ್ತಾ ಇದ್ದೀನಿ. ಇದರಿಂದ ಪ್ರಾಪರ್ ಸ್ಮೂತಾಗಿ ಹೇರ್ ಟ್ರಿಮ್ ಆಗುತ್ತೆ ಮತ್ತು ನಮಗೆ ಕಟ್ಸ್ ಇಲ್ಲಾಂದರೆ ಇರಿಟೇಷನಿಂದ ಪ್ರಿವೆಂಟ್ ಮಾಡುತ್ತೆ. ಇಫ್ ನೀವು ಫೇಶಿಯಲ್ ರೇಸರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸ್ಲೈಟ್ಲಿ ನಿಮ್ಮ ಸ್ಕಿನ್ನ ಸ್ಟ್ರೆಚ್ ಮಾಡ್ಕೊಳ್ಬೇಕು. ಅದಾದಮೇಲೆ ಯೂಸ್ ಎ ಲೈಟ್ ಸ್ಟ್ರೋಕ್ ಓನ್ಲಿ ಔಟ್ಸೈಡ್ ದಿ ಐಬ್ರೋಸ್ ಮತ್ತು ಔಟರ್ ಎಜಸ್ ಮತ್ತು ಬಿಟ್ವೀನ್ ದಿ ಬ್ರೋಸ್ ಪ್ರಾಪರಾಗಿ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಓನ್ಲಿ ಎಕ್ಸ್ಟ್ರಾ ಹೇರ್ಸ್ ತೆಗೀರಿ, ಯಾಕಂದರೆ ಥಿಕ್ ಐಬ್ರೋಸ್ ಒಳ್ಳೆ ಕಾಣುತ್ತೆ. ಬಟ್ ಓನ್ಲಿ ಎಕ್ಸ್ಟ್ರಾ ಹೇರ್ಸ್ ನಾವು ತೆಗಿಬೇಕು. ಸ್ಯಾಲನ್ ವಿಸಿಟ್ ಏನು ಬೇಡ, ಯು ಕ್ಯಾನ್ ಡೂ ದಿಸ್ ನೀಟ್ಲಿ ಆಟ್ ಹೋಮ್. ಇದು ಫೇಶಿಯಲ್ ರೇಸರಿಂದ ಒಂದು ಸರಿ ನಿಮ್ಮ ಪ್ರಾಪರಾಗಿ ಹ್ಯಾಬಿಟ್ ಆದರೆ ಯು ಕ್ಯಾನ್ ಡೂ ಇಟ್ ವೆರಿ ನೈಸ್ಲಿ ಅಟ್ ಹೋಮ್ ಲೈಕ್ 15 days ಒನ್ಸ್. ಅದಾದಮೇಲೆ ಟೇಕ್ ಅ ಕ್ಲೀನ್ ಟಾಲ್ ಆ್ಯಂಡ್ ವೈಪ್ ಇಟ್ ಪ್ರಾಪರ್ಲಿ. ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕಿ ಐಬ್ರೋ ಎಷ್ಟು ಕ್ಲೀನಾಗಿ ಆಗುತ್ತೆ. ಸೊ ಇವಾಗ ಟ್ರಿಮ್ ಮಾಡಾದಮೇಲೆ ರೆಡ್ನೆಸ್, ಪಿಂಪಲ್ಸ್ ಎಲ್ಲ ಆಗುತ್ತೆ. ಸೊ ಅಗೇನ್ ವಿ ಹ್ಯಾವ್ ಟು ಅಪ್ಲೈ ದಿ ಅಲೋವೆರಾ ಜೆಲ್. ಅಂದರೆ ಯಾವ್ದು ಫ್ರೋಝನ್ ಅಲೋವೆರಾ ಇದೆ, ಇಲ್ಲಾಂದರೆ ಐಸ್ ಕ್ಯೂಬ್ ಕೂಡ ನೀವು ಹಚ್ಬೋದು. ಯಾಕಂದರೆ ಒಂದ್ಸರಿ ನಾವು ಯಾವಾಗ ಫೇಶಿಯಲ್ ರೇಸರ್ ಯೂಸ್ ಮಾಡ್ತೀವಿ ಅವಾಗ ತುಂಬ ಇರಿಟೇಷನ್ ಆಗುತ್ತೆ, ಸ್ಕಿನ್ನಿಗೆ ರೆಡ್ನೆಸ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ. ಸೊ ಅದು ಅವಾಯ್ಡ್ ಮಾಡಲಿಕ್ಕೆ ನಾವು ಕೂಲಿಂಗ್ ಸೆನ್ಸೇಷನ್ ಕೊಡಬೇಕು ನಮ್ಮ ಸ್ಕಿನ್ಗೆ. ಸೊ ಅಲೋವೆರಾ ಇಲ್ಲಾಂದರೆ ಐಸ್ ಕ್ಯೂಬ್ ಹಚ್ಕೊಳ್ಳಿ. ಆ್ಯಂಡ್ ದಿ ನೆಕ್ಸ್ಟ್ ಸ್ಟೆಪ್ ಇಸ್ ಅಪ್ಲೈ ಫೇಸ್ ಪ್ಯಾಕ್. ಇದು ನನ್ನ ಫೇವ್ರೆಟ್ ಸ್ಟೆಪ್ಪು. ಸೊ ನಾನು ಯೂಶ್ವಲಿ ನನ್ನ ಫೇಸ್ ಪ್ಯಾಕ್ನ ಯಾವಾಗಲೂ ಫ್ರಿಜ್ದಲ್ಲೇ ಸ್ಟೋರ್ ಮಾಡಿಡ್ತೀನಿ. ಸೊ ಅದರಿಂದ ಪ್ರಾಪರ್ ಕೂಲಿಂಗ್ ಇಫೆಕ್ಟ್ ಕೊಡುತ್ತೆ. ಒಳ್ಳೆ ಮಾಡಿ ಚೀಕ್ಸ್, ಚಿನ್, ಫೋರ್ ಹೆಡ್ ಆ್ಯಂಡ್ ಎಸ್ ವೆರಿ ಇಂಪಾರ್ಟೆಂಟ್ ನೆಕ್ ಅಲ್ಲೂ ಕೂಡ ಹಚ್ಕೊಳ್ಳಿ. ನಾನು ಯಾವ್ದ್ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರುತ್ತೆ. ಆಫ್ಟರ್ ಅಪ್ಲೈಯಿಂಗ್ ದಿಸ್ ಟಿಲ್ 10 minutes ಯು ಹ್ಯಾವ್ ಟು ಕೀಪ್ ಇಟ್. ಟಿಲ್ ದ್ಯಾಟ್ ಯು ಕ್ಯಾನ್ ಎಂಜಾಯ್ ಇನ್ಸ್ಟಾಗ್ರಾಮ್ ರೀಲ್ಸ್, ಲಿಸನ್ ಟು ಮ್ಯೂಸಿಕ್. ಆಫ್ಟರ್ 10 minutes ವಾಶ್ ಇಟ್ ಆಫ್. ಒಂದು ಪ್ರಾಪರ್ ವೆಟ್ ಟಾಲ್ ತೊಗೊಂಡು ಅದರಿಂದ ಕ್ಲೀನಾಗಿ ವೈಪ್ ಮಾಡ್ಕೊತಾ ಹೋಗಿ. ನೋಡಿ ಹೌ ಫ್ರೆಶ್ ಆ್ಯಂಡ್ ಸಾಫ್ಟ್ ಇಟ್ ಲುಕ್. ಫೇಸ್ ಪ್ಯಾಕ್ ಅಟ್ಲೀಸ್ಟ್ ನೀವು ವೀಕ್ನಲ್ಲಿ 2 times ಹಚ್ಚಬೇಕು. ಇದರಿಂದ ನಿಮ್ಮ ಟ್ಯಾನಿಂಗ್, ಡಲ್ನೆಸ್ ಎಲ್ಲ ಹೋಗುತ್ತೆ. ಸೊ ಪ್ರಾಪರಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಯು ಕ್ಯಾನ್ ಜಸ್ಟ್ ಟಚ್ ಯುವರ್ ಸ್ಕಿನ್ ಆ್ಯಂಡ್ ಫೀಲ್ ಇಟ್ ಲೈಕ್ ಫುಲ್ ಪ್ಲಂಪಿ ಇಫೆಕ್ಟ್ ಕೊಡುತ್ತೆ ನಮಗೆ, ಮತ್ತು ಒಂದು ಸ್ಲೈಟ್ ಗ್ಲೋ ಇರುತ್ತೆ ಸ್ಕಿನ್ದಲ್ಲಿ. ಆಫ್ಟರ್ ದಿಸ್ ವಿ ಹ್ಯಾವ್ ಟು ಯೂಸ್ ವಿಟಮಿನ್ ಸಿ ಸಿರಮ್. ಇದು ಸಿರಮ್ ನಾನು ಇವಾಗಷ್ಟೇ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಡಾಕ್ಟರ್ ಶೀಟ್ಸ್ ವಿಟಮಿನ್ ಸಿ ಸಿರಮ್. ಓನ್ಲಿ 2 to 3 drops ಆ್ಯಂಡ್ ಜಸ್ಟ್ ಪ್ಯಾಟ್ ಇನ್ ಟು ಯುವರ್ ಸ್ಕಿನ್, ಡೋಂಟ್ ರಬ್ ಇಟ್. ಇದ್ರದ್ದು ಬೆನಿಫಿಟ್ಸ್ ಏನಂದರೆ ಡಲ್ ಸ್ಕಿನ್ನಿಗೆ ಬ್ರೈಟ್ ಮಾಡುತ್ತೆ, ಪಿಗ್ಮೆಂಟೇಷನ್ ಡಲ್ ಮಾಡುತ್ತೆ ಆ್ಯಂಡ್ ಗಿವ್ಸ್ ಅ ಹೆಲ್ದಿ ಗ್ಲೋ. ಆಫ್ಟರ್ ದಿಸ್ ವಿ ಹ್ಯಾವ್ ಟು ಸೀಲ್ ಇಟ್ ವಿತ್ ದಿ ಗುಡ್ ಮಾಯಿಶ್ಚರೈಸರ್. ಮಾಯಿಶ್ಚರೈಸರಿಂದ ಎವ್ರಿಥಿಂಗ್ ಲಾಕ್ ಆಗುತ್ತೆ. ಸೊ ಪ್ರಾಪರಾಗಿ ಫೇಸ್, ನೆಕ್, ಅರೌಂಡ್ ದಿ ಐಸ್ ಅಪ್ಲೈ ಮಾಡಿ. ಹೆಲ್ದಿ ಹೈಡ್ರೇಟೆಡ್ ಸ್ಕಿನ್ ಈಸ್ ಈಕ್ವಲ್ ಟು ಹ್ಯಾಪಿ ಸ್ಕಿನ್ and equals to happy mood. And last step is, which is most important, sunscreen.
Even if you are inside the house, apply it daily. UV rays are everywhere. Apply it on full face, neck, ears. You can see the glow on my skin. Next step is applying lip balm. So how we keep our face hydrated, we have to keep our lips too. So that's it. Here my skincare routine is completed. ನೋಡಿ ನನ್ನ ಸ್ಕಿನ್ ಎಷ್ಟು ಗ್ಲೋ ಪ್ಲಂಪಿ ಆ್ಯಂಡ್ ಫ್ರೆಶ್ ಫೀಲ್ ಆಗ್ತಾ ಇದೆ. ನನ್ನ ಫಸ್ಟ್ ವಿಡಿಯೋ ಕಂಪ್ಲೀಟ್ ಆಯಿತು. ಇಫ್ ಯು ಲೈಕ್ಡ್ ಇಟ್, ಲೈಕ್ ದಿ ವಿಡಿಯೋ, ಕಮೆಂಟ್ ಯೋರ್ ಫೇವ್ರೆಟ್ ಸ್ಟೆಪ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಜಸ್ಟ್ ಲೆಟ್ ಮಿ ನೋ ಇನ್ ದಿ ಕಮೆಂಟ್ಸ್ ನಿಮಗೆ ಯಾವ ಥರ ವೀಡಿಯೋಸ್ ನೋಡಲಿಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು.